ನಮಸ್ಕಾರ. ಇತ್ತೀಚೆಗೆ ಒಂದು ಸುದ್ದಿ ಎಲ್ಲರಲ್ಲೂ ಸ್ವಲ್ಪ ಆತಂಕ ಮೂಡಿಸಿದೆ ಅಲ್ವಾ? ಕೇರಳದಲ್ಲಿ ಅಮೀಬಾ ವೈರಸ್ ಪತ್ತೆಯಾಗಿದೆ ಅಂತ. ಹಾಗಾದ್ರೆ ನಿಜಕ್ಕೂ ಏನಿದು? ಇದರ ಹಿಂದಿನ ಸತ್ಯ ಏನು? ಬನ್ನಿ, ಈ ಬ್ರೈನ್ ಈಟಿಂಗ್ ಅಮೀಬಾ ಅಂತಾರಲ್ಲ, ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ಈ ಅಮೀಬಾ ವೈರಸ್ ಅನ್ನೋ ಪದ ಕೇಳಿದ ತಕ್ಷಣ ಎಲ್ಲರಿಗೂ ಒಂದು ರೀತಿ ಭಯ ಆಗೋದು ಸಹಜ. ಆದರೆ ನಾವು ಮೊದಲು ಕೇಳ್ಕೊಳ್ಬೇಕಾದ ಒಂದು ಮುಖ್ಯವಾದ ಪ್ರಶ್ನೆ ಇದೆ. ಅದೇನಂದ್ರೆ, ಇದು ನಿಜವಾಗ್ಲೂ ಒಂದು ವೈರಸ್ ಹೌದಾ? ಈ ಅಮೀಬಾ ವೈರಸ್ ಅನ್ನೋ ಪದನೇ ಇದೆಯಲ್ಲ, ಅದೇ ತುಂಬಾ ಜನರಲ್ಲಿ ಗೊಂದಲ ಮತ್ತು ಭಯವನ್ನ ಹುಟ್ಟಿಸಿದೆ. ಹಾಗಾದ್ರೆ ಏನಿದು? ನಿಜವಾಗಿ ಆಗ್ತಾ ಇರೋದೇನು? ಬನ್ನಿ ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ವಿಷಯವನ್ನು ಸ್ಪಷ್ಟಪಡಿಸಬೇಕು. ಏನಂದ್ರೆ, ಇದು ವೈರಸ್ ಅಲ್ಲವೇ ಅಲ್ಲ. ಇದು ಯಾವುದೋ ಒಂದು ಹೊಸ ರೋಗನೂ ಅಲ್ಲ. ಅಷ್ಟೇ ಅಲ್ಲ, ಬೇರೆ ವೈರಸ್ ಥರ ಒಬ್ರಿಂದೊಬ್ರಿಗೆ ಹರಡೋದೂ ಇಲ್ಲ. ಹಾಗಾದ್ರೆ ಇದೇನು? ಇದು ಬ್ರೈನ್ ಈಟಿಂಗ್ ಅಮೀಬಾ ಅಂತ ಕರೆಯುವ ಒಂದು ಸಿಂಗಲ್ ಸೆಲ್ ಜೀವಿ, ಅಂದ್ರೆ ಏಕಕೋಶ ಜೀವಿ. ತುಂಬಾ ಅಪರೂಪದ್ದು. ಓಕೆ, ಹಾಗಾದ್ರೆ ಇದು ವೈರಸ್ ಅಲ್ಲ, ಬದಲಿಗೆ ಇದೊಂದು ಅಮೀಬಾ ಅಂತ ಈಗ ನಮ್ಗೆ ಸ್ಪಷ್ಟವಾಯಿತು. ಸರಿ, ಹಾಗಿದ್ರೆ ಈ ಜೀವಿ ಅಂದ್ರೆ ಏನು? ಇದು ಯಾಕೆ ಮತ್ತೆ ಹೇಗೆ ಅಪಾಯಕಾರಿ? ಬನ್ನಿ ಇದರ ಬಗ್ಗೆನೂ ತಿಳ್ಕೊಳ್ಳೋಣ. ಇದಕ್ಕೆ ಒಂದು ಸೈಂಟಿಫಿಕ್ ಹೆಸರಿದೆ. ಅದು ನೆಗ್ಲೇರಿಯಾ ಫೌಲೇರಿ ಅಂತ. ಇದು ಸಾಮಾನ್ಯವಾಗಿ ಬೆಚ್ಚಗಿರುವ ಸಿಹಿ ನೀರಲ್ಲಿ ಬೆಳೆಯುತ್ತೆ. ಇದೊಂದು ಸಿಂಗಲ್ ಸೆಲ್ ಜೀವಿ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಇದು ನಮ್ಮ ದೇಹದ ಹೊರಗಡೆ ಇದ್ರೆ ಅದರಿಂದ ನಮಗೆ ಯಾವುದೇ ತೊಂದರೆ ಇಲ್ಲ. ಆದ್ರೆ ಎಚ್ಚರ, ಒಂದು ವೇಳೆ ಆ ನೀರು ನಮ್ಮ ಮೂಡಿನ ಮೂಲಕ ಮೆದುಳಿಗೆ ಹೋಯ್ತು ಅಂದ್ರೆ ಮಾತ್ರ ಇದು ಪ್ರಾಣಕ್ಕೆ ಅಪಾಯ ತರಬಹುದು. ಮತ್ತೆ ಇನ್ನೊಂದು ತುಂಬಾನೇ ಮುಖ್ಯವಾದ ಪಾಯಿಂಟು, ಇದನ್ನ ನೆನ್ಪಲ್ಲಿಟ್ಕೋಬೇಕು. ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಲ್ಲ. ಅಂದ್ರೆ ಇದು ಸಾಂಕ್ರಾಮಿಕ ರೋಗ ಅಲ್ಲವೇ ಅಲ್ಲ. ಹಾಗಾದ್ರೆ ಈ ಅಮೀಬಾ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಬಿಸಿ ನೀರು ಇರೋ ಕೆರೆ, ಸರಿಯಾಗಿ ಕ್ಲೀನ್ ಮಾಡದೇ ಇರೋ ಸ್ವಿಮ್ಮಿಂಗ್ ಪೂಲ್, ನದಿ ಹೊಳೆಗಳಲ್ಲಿ ಇದು ಇರುತ್ತೆ. ಅಷ್ಟೇ ಅಲ್ಲ, ಜೋಪಾನ, ಬೇಸಿಗೆ ಕಾಲದಲ್ಲಿ ನಮ್ಮ ಮನೆ ಟ್ಯಾಂಕ್ಗಳಲ್ಲಿ ನೀರು ನಿಂತು ಬೆಚ್ಚಗಾಗಿರುತ್ತಲ್ಲ, ಅಂತಹ ನೀರಿನಲ್ಲೂ ಇದು ಬೆಳೆಯೋ ಸಾಧ್ಯತೆ ಇರುತ್ತೆ. ಸರಿ, ಇದು ಎಲ್ಲಿರುತ್ತೆ ಅಂತ ಗೊತ್ತಾಯ್ತು. ಈಗ ಇದರಿಂದ ಇನ್ಫೆಕ್ಷನ್ ಅಂದ್ರೆ ಸೋಂಕು ಹೇಗೆ ತಗುಲುತ್ತೆ ಮತ್ತೆ ಇದರ ಮುಖ್ಯ ಲಕ್ಷಣಗಳೇನು ಅನ್ನೋದನ್ನ ನೋಡೋಣ ಬನ್ನಿ. ಈ ಸೋಂಕು ತಗುಲುವ ಪ್ರಕ್ರಿಯೆ ಇದೆಯಲ್ಲ, ಅದು ತುಂಬಾ ಸಿಂಪಲ್. ಹೇಗೆ ಅಂದ್ರೆ, ಮೊದಲನೇದಾಗಿ ಈ ಅಮೀಬಾ ಬೆಚ್ಚಗೆ ನೀರಿನಲ್ಲಿ ಇರುತ್ತೆ. ನಾವು ಈಜುವಾಗ ಅಥವಾ ಡೈವ್ ಮಾಡುವಾಗ ಆ ನೀರೇನಾದ್ರೂ ಫೋರ್ಸ್ ಆಗಿ ಮೂಗಿನೊಳಗೆ ಹೋಯ್ತು ಅನ್ಕೊಳ್ಳಿ, ಆಗ ಈ ಅಮೀಬಾ ಮೂಗಿನಿಂದ ನೇರವಾಗಿ ಮೆದುಳನ್ನು ತಲುಪುತ್ತೆ. ಅಲ್ಲೇ ಅದು ಒಂದು ಗಂಭೀರವಾದ ಇನ್ಫೆಕ್ಷನ್ಗೆ ಕಾರಣ ಆಗುತ್ತೆ. ಈ ನೆಗ್ಲೇರಿಯಾ ಫೌಲೇರಿಯಾಯಿಂದ ಬರುವ ಮೆದುಳಿನ ಸೋಂಕಿಗೆ ಮೆಡಿಕಲ್ ಟರ್ಮ್ನಲ್ಲಿ ಪ್ರೈಮರಿ ಅಮೀಬಿಕ್ ಮೆನಿಂಗೋ ಎನ್ಸೆಫಲೈಟಿಸ್ ಅಂತಾರೆ. ಶಾರ್ಟ್ ಆಗಿ ಪ್ಯಾಮ್ ಅಂತ ಕರೀತಾರೆ. ಇದು ತುಂಬಾ ರೇರ್ ಇನ್ಫೆಕ್ಷನ್. ಆದರೆ ಒಮ್ಮೆ ಇದರ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಸಾಕು, ರೋಗ ತುಂಬಾ ಫಾಸ್ಟಾಗಿ ಹರಡುತ್ತೆ ಮತ್ತು ದುರದೃಷ್ಟವಶಾತ್ ಇದು ಬಹುತೇಕ ಮಾರಣಾಂತಿಕ. ಹಾಗಾದ್ರೆ ಇದರ ಆರಂಭಿಕ ಲಕ್ಷಣಗಳೇನು? ಗಮನ ಇಟ್ಟು ಕೇಳಿ. ತಡೆಕೊಳ್ಳೋಕ್ಕಾಗೋದಷ್ಟು ತಲೆನೋವು, ವಿಪರೀತ ಜ್ವರ, ವಾಂತಿ, ಕುತ್ತಿಗೆ ಹಿಡ್ದ ಹಾಗೆ ಆಗೋದು, ಒಂಥರ ಗೊಂದಲದ ಸ್ಥಿತಿ, ಮತ್ತೆ ಕೆಲವೊಮ್ಮೆ ಫಿಟ್ಸ್ ಕೂಡ ಬರ್ಬೋದು. ಈ ಥರದ ಯಾವುದೇ ಲಕ್ಷಣಗಳು ಕಂಡರೂ ತಕ್ಷಣವೇ 1 ನಿಮಿಷ ಕೂಡ ತಡ ಮಾಡದೆ ಡಾಕ್ಟರ್ ಹತ್ರ ಹೋಗ್ಲೇಬೇಕು. ಈ ಎಲ್ಲ ಲಕ್ಷಣಗಳ ಜೊತೆ ಇನ್ನೊಂದು ತುಂಬಾನೇ ಅಪಾಯಕಾರಿ ಸಂಕೇತ ಇದೆ. ಅದೇನಂದ್ರೆ, ಅತಿಯಾದ ನಿದ್ದೆ ಬರೋದು ಅಥವಾ ಮೈ ತೂಗ್ಲಾಡೋದು. ಇದು ಕಂಡ್ರೆ ರೋಗ ಗಂಭೀರ ಹಂತಕ್ಕೆ ತಲುಪಿದೆ ಅಂತ ಅರ್ಥ. ಓಕೆ, ಇಷ್ಟೆಲ್ಲ ಕೇಳಿದ ಮೇಲೆ ಸ್ವಲ್ಪ ಭಯ ಆಗೋದು ಸಹಜ. ಆದರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದರಿಂದ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳಕ್ಕೆ ಕೆಲವು ಸುಲಭವಾದ ವಿಧಾನಗಳಿವೆ. ಈಗ ಅವುಗಳ ಬಗ್ಗೆ ಮಾತಾಡೋಣ. ಸುರಕ್ಷಿತವಾಗಿರಲು ಮುಖ್ಯವಾಗಿ 4 ಉಪಾಯಗಳಿವೆ. ಮೊದಲನೇದು, ನಿಂತಿರೋ ನೀರು, ಅದರಲ್ಲೂ ಬೆಚ್ಚಗಿರೋ ಸಿಹಿ ನೀರಿನ ಮೂಲಗಳಿಂದ ದೂರ ಇರೋದು ಒಳ್ಳೆಯದು. ಎರಡನೇದು, ಒಂದು ವೇಳೆ ಅಂಥ ನೀರಿನಲ್ಲಿ ಈಜಲೇಬೇಕಾದ ಪರಿಸ್ಥಿತಿ ಬಂದ್ರೆ ಮೂಗಿಗೊಂದು ಕ್ಲಿಪ್ ಹಾಕೊಳ್ಳಿ ಅಥವಾ ತಲೆಯನ್ನ ಆದಷ್ಟು ನೀರಿನುಂಡ ಮೇಲೆ ಇಟ್ಕೊಳ್ಳಿ. ಮೂರನೇದು, ನಮ್ಮ ಮನೆಗಳಲ್ಲಿರೋ ವಾಟರ್ ಟ್ಯಾಂಕ್ಗಳನ್ನು ಮರಿದೆ ಪ್ರತಿ 3-4 ತಿಂಗಳಿಗೊಮ್ಮಾದ್ರೂ ಕ್ಲೀನ್ ಮಾಡಿಸ್ಬೇಕು. ಇನ್ನು ಕೊನೆಯದಾಗಿ, ಮೂಗನ್ನ ಸ್ವಚ್ಛ ಮಾಡ್ಕೊಳ್ಳೋಕೆ ಯಾವಾಗ್ಲೂ ಕುದಿಸಿ ತಣ್ಣಗಾದ ನೀರು ಅಥವಾ ಡಿಸ್ಟಿಲ್ಡ್ ವಾಟರ್ ಮಾತ್ರ ಬಳಸಿ. ಹಾಗಾದ್ರೆ ಕೊನೆಗೆ ಪ್ರಶ್ನೆ ಬರೋದು ಇಷ್ಟೇ: ನಾವು ಇದಕ್ಕೆಲ್ಲ ಪ್ಯಾನಿಕ್ ಆಗ್ಬೇಕಾ ಅಥವಾ ಜಸ್ಟ್ ಎಚ್ಚರಿಕೆ ವಹಿಸಿದ್ರೆ ಸಾಕಾ? ಉತ್ತರ ತುಂಬಾ ಸಿಂಪಲ್ ಮತ್ತು ಕ್ಲಿಯರ್ ಆಗಿದೆ. ಮುಂದೆ ಒಂದು ವಿಷಯವನ್ನ ಎಲ್ಲರೂ ನೆನ್ಪಲ್ಲಿಟ್ಕೊಳ್ಬೇಕು. ಇದು ತುಂಬಾನೇ ಅಪರೂಪದ ಒಂದು ಸೋಂಕು. ಇದರ ಸಾಧ್ಯತೆ ಎಷ್ಟು ಕಡಿಮೆ ಅಂದ್ರೆ ಸಾವಿರಾರು ಜನರಲ್ಲಿ ಒಬ್ರಿಗೆ ಬರಬಹುದು ಅಷ್ಟೇ. ಸುಮ್ಮನೆ ಆತಂಕ ಪಟ್ಕೊಳ್ಳುವ ಅವಶ್ಯಕತೆ ಖಂಡಿತ ಇಲ್ಲ. ಕೊನೆಯದಾಗಿ ಒಂದೇ ಮಾತಲ್ಲಿ ಹೇಳೋದಾದ್ರೆ, ಇದನ್ನ ತಡೆಯೋದು ತುಂಬಾ ಸುಲಭ.
ಇಲ್ಲಿ ಹೇಳಿರೋ ಹಾಗೆ ನಾವು ಮಾಡ್ಬೇಕಾಗಿರೋದಿಷ್ಟೇ, ಸ್ವಚ್ಛ ನೀರಿನ ಅಭ್ಯಾಸಗಳನ್ನ ಪಾಲಿಸೋದು ಅಷ್ಟೇ. ಸೊ ಭಯಪಡೋದು ಬೇಡ, ಆದ್ರೆ ಮುನ್ನೆಚ್ಚರಿಕೆ ಖಂಡಿತ ಇರ್ಲಿ.